ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಕಂದ ಇಲ್ಲಿ ಕರ್ಕೊಂಡ್ ಬಂದೆ? ಯಾರ್ದಿ ಮನೆ? ಒಂದು ಸಲ ಅಲ್ಲಿ ನೋಡಿ. ವಸಂತ ಆನಂದ್ ವರ್ಮ ವಿಹಾರ್. ಇಂದ್ರಭವನದಂತ ಮನೇಲಿರ್ಬೇಕಾದ ನಿಮ್ಮನ್ನ ಇಷ್ಟು ಕಾಲ ಆ ಇಕ್ಕಟ್ಟಲ್ಲಿಟ್ಟು ತೊಂದರೆ ಕೊಟ್ಟೆ ಅಂತ ನೋವಿತ್ತು. ಇಷ್ಟು ದೊಡ್ಡ ಮನೆ ತಗೊಂಡಿದ್ದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಇವ್ರು ಇಲ್ಲಿಗೆ ಬಂದ್ರೆ ಇವ್ರ ಬಗ್ಗೆ ನನ್ಗೇನೂ ಗೊತ್ತಾಗಲ್ಲ. ಮತ್ತೆ ಐಶ್ವರ್ಯಗೆ ಏನು ಹೇಳೋದು? ಐಶ್ವರ್ಯದಿಂದ ದುಡ್ಡು ಹೇಗೆ ತಗೊಳ್ಳೋದು? ಮೊದಲು ಈ ಮನೆ ವಿಷಯ ಅವ್ರಿಗೆ ಹೇಳಿ ಒಂದು ಸ್ವಲ್ಪನಾದರೂ ಎಳ್ಕೋಬೇಕು. ಕೃಷ್ಣನ್ ದಯದಿಂದ ಫ್ಯಾಕ್ಟ್ರಿಲಿ ಒಳ್ಳೆ ಲಾಭ ಬಂತು. ಒಳ್ಳೆ ಮನೆ ತಗೊಂಡೆ. ಸಂತೋಷ ಕಂದ, ತುಂಬಾ ಸಂತೋಷ. ಫ್ಯಾಕ್ಟ್ರಿ ವಿಷಯದಲ್ಲಿ, ಮನೆ ವಿಷಯದಲ್ಲಿ ಕೈ ಜಾರಿ ಹೋಗಿದ ವೈಭವನ ಮತ್ತೆ ಹಿಂದಕ್ಕೆ ತಂದಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದ್ಯಪ್ಪ. ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟು ಅಚೀವ್ಮೆಂಟ್ ಮಾಡಿದ್ದು ನಿಜವಾಗ್ಲೂ ಗ್ರೇಟ್ ಕಣೋ. ಹೌದು, ಫ್ಯಾಕ್ಟ್ರಿಲಿ ಬಂದಿರೋ ಲಾಭನೆಲ್ಲ ಮನೆ ಮೇಲೆ ಇನ್ವೆಸ್ಟ್ ಮಾಡ್ದ? ಇಲ್ಲ ಡ್ಯಾಡಿ, ಎಲ್ಲ ಮನೆಗೆ ಹಾಕಿಲ್ಲ, ಸ್ವಲ್ಪ ಬ್ಯಾಂಕ್ ಲೋನ್ ತಗೊಂಡೆ. ಹೌದಾ? ಹಾಗಾದ್ರೆ ಓಕೆ. ಫ್ಯಾಕ್ಟ್ರಿಲಿ ಬಂದ ಪ್ರಾಫಿಟ್ ಎಲ್ಲ ಮನೆ ಮೇಲೆ ಹಾಕ್ಬಿಟ್ರೆ ನಾಳೆ ಫ್ಯಾಕ್ಟ್ರಿಗೆ ಏನಾದರೂ ದುಡ್ಡು ಬೇಕು ಅಂದ್ರೆ ಕಷ್ಟ ಆಗುತ್ತಲ್ವಾ, ಅದಕ್ಕೆ. ಇಲ್ಲ ಡ್ಯಾಡಿ, ಫ್ಯಾಕ್ಟ್ರಿಲಿರೋ ವರ್ಕರ್ಸ್ಗೆ ಯಾವ ತೊಂದರೆನೂ ಆಗದಿದ್ದ ಹಾಗೆ ನಾನು ನೋಡ್ಕೋತೀನಿ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಅತ್ತೆ ಬನ್ನಿ, ಒಳಗೆ ಹೋಗೋಣ. ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಸುತೋ ವೃದ್ಧ್ವಾ ಅಚ್ಚರಿಷ್ಟದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ತ್ರಿಪಾದೋರ್ಧ್ವೋ ಉದೈತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮೋ ನಮಃ. ಇಲ್ಲಿ ನೋಡಿ, ಎಲ್ಲರೂ ಬಲಗಾಲಿಟ್ಟು ಒಳಗೆ ಹೋಗಿ. ಹರಿ ಓಂ. ಅಯಂ ಮುಹೂರ್ತಸ್ಸು ಮುಹೂರ್ತೋऽस्तु ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಂ ತಂದಿರಿ ತ್ರಿಪಾದೋರ್ಧ್ವೋ ಉದೈತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ. ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮಹಾಸರಸ್ವತ್ಯೈ ನಮಃ. ವಾರಾಹಿ ದೇವತಾಯೈ ನಮೋ ನಮಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಶ್ರಿಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ತಾಂ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಸಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಯಂ ದೇವೀಮುಪಹ್ವಯೇ ಶ್ರೀರ್ಮಾದೇವಿ ಜೋಷದಾಂ ಕಾಂಸೋ ಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಭ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವದುಷ್ಟಾಮುದಾರಾಂ ತಾಂ ಪದ್ಮನೀಮೀಂ ಶರಣಮಹಂ ಪ್ರಪದ್ಯೆ ಏರ್ಮೇ ಲಕ್ಷ್ಮೀ ಏರ್ಮೇ ನಸಿತಾಂ ತಾಂ ಪ್ರಣೇ ಆದಿತ್ಯवर्णे तपसो जातो वनस्पतिस्थो वृक्षोदबिल्वः तस्य फलानि तपसा नदन्तु मायान्तर्याश्च बाह्या अलक्ष्मीः उपैतमां देवसखः कीर्तिश्च मणिनासा प्रादुर्भूतो ओस्मि राष्ट्रेऽस्मिन् कीर्तिमद्यं ददातु मे क्षुद्धिपासामलां ज्येष्ठामलक्ष्मीं नाशयाम्यहम् अभूतिं समृद्धिं च सर्वान् निर्णुत मे गृहात् गन्धद्वारां दुरादर्शां नित्यपुष्टां करीषिणीं ईश्वरीगुं सर्वभूतानां तामिहोपह्वये श्रियं. हरिः ओं. ऐं मुहूर्तस्सु मुहूर्तोऽस्तु श्रीमन्महागणाधिपतये नमो नमः. महालक्ष्मी देवताभ्यो नमः.
सिंहासनस्थां विकसवरां पद्मपत्रायताक्षीं हेमाभां पीतवस्त्रां करकलितलसद्देव पद्माम्बराङ्गीं सर्वालङ्कारयुक्तां सततमवैदां भक्तनम्रां भवानीं श्रीविद्यां शान्तमूर्तिं सकलसुन्नतां सर्वसम्पत्प्रदात्रीं ॐ ऐं ह्रीं श्रीं श्रीमात्रे नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते ॐ ऐं ह्रीं श्रीं श्रीं श्रीमात्रे नमः श्रीमाता श्रीमहाराज्ञी श्रीमत् सिंहासनेश्वरी ಅದಕ್ಕೆ ತಗೋ. ಥ್ಯಾಂಕ್ ಯು. ಅತ್ತೆ ಅದಕ್ಕೆ ಹತ್ರ ಅಡ ಇಟ್ಟಿದ್ದ ತಾಳಿ ಸಾಲ ಎಲ್ಲ ತೀರ್ಸಿದ್ವಿ. ವರ್ಮಾ ಅವರೇ, ನಾನಿನ್ನು ಹೋಗಿ ಬರ್ತೀನಿ. ಹೋಗಿ ಬರ್ರಿ. ನಮಸ್ಕಾರ. ಚೆನ್ನಾಗಿದೆ ಶ್ಯಾಮ, ಮನೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿರೋದಷ್ಟೇ ಅಲ್ಲ, ಎಲ್ಲ ರೀತಿಲೂ ಅನುಕೂಲವಾಗಿದೆ. ಇದು ಅಖಿಲ್ ಅವ್ರ ಸೆಲೆಕ್ಷನ್ನೇ ಅತ್ತೆ. ನನ್ನ ತಮ್ಮನ ಸೆಲೆಕ್ಷನ್ ಅಂದ್ರೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಕಷ್ಟ ನಷ್ಟ ಬಂದಾಗ, ಆಸ್ತಿ ಕೈ ಜಾರಿ ಹೋದಾಗ ತುಂಬಾ ಜನ ಡಿಪ್ರೆಷನ್ಗೆ ಬಿದ್ದು ನೊಂದ್ಕೊಂಡು ಕೂತ್ಕೊಂತಾರೆ. ಆದ್ರೆ ನೀವಿಬ್ರು ನೋವನ್ ಪಕ್ಕಕ್ಕಿಟ್ಟು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿದ್ರಿ. ಪೂರ್ವ ವೈಭವನ ಹೇಗ್ ತರಬೇಕು ಅಂತ ಯೋಚನೆ ಮಾಡಿದ್ರಿ. ಹಠ ಹಿಡಿದು ಪ್ರಯತ್ನ ಮಾಡಿದ್ರಿ. ಅನ್ಕೊಂಡಿದ್ದನ್ನ ಸಾಧಿಸ್ತ್ರಿ. ಐ ಆಮ್ ಪ್ರೌಡ್ ಆಫ್ ಯು. ಈ ಫೋಟೋನೆಲ್ಲ ಐಶ್ವರ್ಯಕ್ಕೆ ತೋರಿಸಿದ್ರೆ ಸ್ವಲ್ಪನಾದ್ರೂ ಗಿಟ್ಟಿಸ್ಕೋಬಹುದು. ನೋಡಿದ್ರ ಮೇಡಮ್, ಎಂಥ ದೊಡ್ಡ ಮನೆ, ಸಿನಿಮಾ ಥಿಯೇಟರ್ ತರ ಇದೆ. ನನ್ನ ಜೀವನದಲ್ಲಿ ಅಷ್ಟು ದೊಡ್ಡ ಮನೆ ನೋಡಿದ್ದು ಇದೇ ಮೊದಲನೇ ಸಲ. ಹೊರಗಡೆಯಿಂದ ನೋಡ್ದಾಗ್ಲೇ ನನ್ನ ಕಣ್ಣು ಝಲ್ಲಂತು. ಇನ್ನು ಒಳಗಡೆ ನೋಡೋದಕ್ಕೆ ನನ್ನ 2 ಕಣ್ಣು ಸಾಕಾಗ್ಲಿಲ್ಲ ಬಿಡಿ, ಅಷ್ಟು ಚೆನ್ನಾಗಿದೆ. ಆ ಮನೇಲಿ ಸಂಭ್ರಮ, ಪ್ರೀತಿ, ನಗು, ಅವ್ರ ಆನಂದಕ್ಕೆ ಮಿತಿನೇ ಇಲ್ಲ ಅನ್ಕೊಳ್ಳಿ. ಆ ಮನೇಲಿ ಎಲ್ಲಾನು ಇದೆ ಮೇಡಮ್, ಆದ್ರೆ ನಿಮ್ಮೊಬ್ರನ್ ಬಿಟ್ಟು. ನಿಲ್ಸು ವನಜಾಕ್ಷಿ, ನಿನ್ ಮಾತ್ ಕೇಳಿದ್ರೆ ಗಾಯಕ್ಕೆ ಖಾರದ ಪುಡಿ ಹಾಕ್ದಾಗಿದೆ. ಯೋಚನೆ ಮಾಡಿದ್ರೇನೆ ಹೊಟ್ಟೆ ಉರಿತಿದೆ. ಉರಿಲೇಬೇಕು ಮೇಡಮ್, ಯಾಕೆ ಉರಿಯಲ್ಲ? ಅಷ್ಟು ಮಾತ್ರ ಕೋಪ ನೋವು ಇರಲ್ವಾ ಹೇಳಿ? ಅವ್ರಿಗೂ ನನಗೂ ಯಾವ ಹಾಗೆ ಪ್ರತಿಕಾರ ಇಲ್ಲದೆ ಇದ್ರು ಆ ಮನೇನ ಅವ್ರನ್ನ ನೋಡಿ ನನಗೆ ಅಸೂಯೆ ಆಯ್ತು. ಅಂಥದ್ರಲ್ಲಿ ಅವ್ರ ಮೇಲೆ ದ್ವೇಷ ಪ್ರತಿಕಾರ ಇರೋ ನಿಮ್ಗೆ ಹೊಟ್ಟೆ ಮಾತ್ರ ಉರಿಯೋದಲ್ಲ, ಮೈಯೆಲ್ಲ ಉರಿದಿರತ್ತೆ. ಆದ್ರೂ ಏನ್ ಮಾಡೋದು ಹೇಳಿ, ಅವ್ರಿಗೆ ಎಲ್ಲ ಕೂಡ್ ಬರ್ತಿದೆ. ಅವ್ರದ್ದು ಗುಡ್ ಟೈಮ್, ನಿಮ್ದು ಬ್ಯಾಡ್ ಟೈಮ್. ವನಜಾಕ್ಷಿ, ನಿಲ್ಸು. ನಾನ್ ನಿನ್ನ ಮತ್ತೆ ಕರಿತೀನಿ, ಈಗ ಹೊರಡು. ಸರಿ ಮೇಡಮ್. ನಿಜವಾಗ್ಲೂ ನಾನು ಸೋತೋದ್ನಾ? ನನಗ್ ಭಯ ಆಗ್ತಿದ್ಯಲ್ಲ. ಇವ್ರನ್ನ ದೂರ ಮಾಡಿದ್ದಕ್ಕೆ ನನಗೆ ಶಿಕ್ಷೆ ಆಗಿ ಅವ್ರ ಕಾಲ್ ಮೇಲೆ ಬಿದ್ದು ಕ್ಷಮಿಸಿ ಅಂತ ಕೇಳೋ ದಿನ ಹತ್ರ ಬರ್ತಿದ್ಯಾ? ನೆವರ್. ಬೇಕಿದ್ರೆ ಸಾಯ್ತೀನಿ ಹೊರತು ಅವ್ರ ಕಾಲ್ ಮೇಲೆ ಬಿದ್ದು ಕ್ಷಮಿಸಿ ಅಂತ ಕೇಳೋ ಸೀನೇ ಇಲ್ಲ. ಮಾಡಬೇಕು, ಏನಾದರೂ ಮಾಡಲೇಬೇಕು.
ಆ ಶ್ಯಾಮ ಮೇಲೆ ಹೇಗಾದ್ರೂ ಮಾಡಿ ನಾನು ಗೆಲ್ಲೇಬೇಕು, ಗೆದ್ದು ತೋರಿಸ್ಲೇಬೇಕು. ಇಲ್ಲಿ ನೋಡಿ, ಇದು ಚೆನ್ನಾಗಿದೆಯಲ್ವಾ ಡ್ಯಾಡಿ? ತುಂಬಾ ಚೆನ್ನಾಗಿದೆ. ಹ್ಮ್, ಈ ಫೋಟೋದಲ್ಲಿ ಎಲ್ರಿಗಿಂತ ನೀನೇ ಚೆನ್ನಾಗಿದೆಯಾ ವಸಂತ? ಹೌದು ಡ್ಯಾಡಿ, ಅದಕ್ಕೆ ಮಮ್ಮಿಗೆ ಹಿಡಿಸಿದ್ದು. ಮಾವ, ಬಿಸಿ ಬಿಸಿ ಪಕೋಡ ತಗೊಳ್ಳಿ. ಅಮ್ಮ ಶ್ಯಾಮ, ಈ ಫೋಟೋ ನೋಡು. ನೋಡು. ನಾವು ಗಡ್ಬಿಡಿಲಿ ಏನು ನೋಡ್ಕೊಳಕ್ಕಾಗ್ಲಿಲ್ಲ. ವನಜಾಕ್ಷಿ ಫೋಟೋ ತೆಗೆದು ಒಳ್ಳೆ ಕೆಲಸ ಮಾಡಿದಾಳೆ. ಹೌದತ್ತೆ, ಫೋಟೋಸ್ ತುಂಬಾ ಚೆನ್ನಾಗಿದೆ. ಒಂದ್ಸಲ ವನಜಾಕ್ಷಿಗೆ ಫೋನ್ ಮಾಡಮ್ಮ, ಥ್ಯಾಂಕ್ಸ್ ಹೇಳೋಣ. ಹೌದು ಶ್ಯಾಮ, ಗೃಹ ಪ್ರವೇಶ ಮಾಡಿದ್ದಕ್ಕೆ ನೆನಪಾಗಿರೋ ಹಾಗೆ ನಮಗೆ ಒಳ್ಳೆ ಗಿಫ್ಟ್ ಕೊಟ್ರು ವನಜಾಕ್ಷಿ ಅಕ್ಕ. ಫೋನ್ ಮಾಡಿ ಒಂದ್ಸಲ ಮಾತಾಡೋಣ. ಸರಿ, ಮಾಡ್ತೀನಿ. ಇದೇನು ಶ್ಯಾಮ ಫೋನ್ ಮಾಡ್ತಾ ಇದ್ದಾಳೆ ಇವಾಗ? ಏನಾದ್ರೂ ಫ್ಯಾಕ್ಟ್ರಿ ಕೆಲಸ ಹೇಳ್ತಾಳಾ? ಏನೇ ಹೇಳಿದ್ರು ಕಾಲ್ ನೋವು ನನ್ನ ಕೈಲಾಗಲ್ಲ ಅಂತ ಹೇಳ್ತೀನಿ. ಹಾ ಶ್ಯಾಮ, ಹೇಳು. ಏನದ್ಕೆ ನೀವು ಮಾಡಿರೋ ಕೆಲಸ? ನಾನೇನ್ ಮಾಡ್ದೆ ಶ್ಯಾಮ? ಆದ್ರೂ ನೀವ್ ಹೀಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಒಂದ್ ವೇಳೆ ಇವ್ರ ವಿಷಯನೆಲ್ಲ ಐಶ್ವರ್ಯಾಗ ಹೇಳ್ತಾ ಇರೋದು ಇವಳಿಗೆ ಗೊತ್ತಾಯ್ತಾ? ತುಂಬಾ ತುಂಬಾ ಥ್ಯಾಂಕ್ಸ್. ಅದಕ್ಕೆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೋಟೋಸಾ? ನಾನು ಇನ್ನೇನೋ ಅನ್ಕೊಂಡ್ಬಿಟ್ಟೆ. ಅಲ್ಲ, ನೀವೇನ್ ಅನ್ಕೊಂಡ್ರಿ? ಫೋಟೋನೇ ಶ್ಯಾಮ. ನಿಮ್ಮನ್ನ ಕೇಳ್ದೇನೆ ತೆಗೆದ್ನಲ್ಲ, ನೀವು ಏನಂತೀರೋ ಅಂತ ಭಯ ಆಯ್ತು. ನಿಮ್ಮನ್ನ ನಾವೇನಂತೀವಿ ಅದಕ್ಕೆ? ಅವತ್ತು ನಾವು ಮರ್ತಿದ್ರು, ನೀ ಫೋಟೋಸ್ ತೆಗ್ದು ನಮಗ್ ನೆನ್ಪಲ್ಲಿರೋ ಹಾಗೆ ಮಾಡಿದ್ರಿ. ಇಲ್ಲಿ ಕೊಡು. ಒಂದ್ ನಿಮಿಷ ಅದಕ್ಕೆ, ನಿಮ್ ಹತ್ರ ನಮ್ಮ ಅತ್ತೆ ಮಾತಾಡ್ತಾರಂತೆ. ಕೊಡು ಕೊಡು. ತಗೊಳ್ಳಿ ಅತ್ತೆ. ಅಮ್ಮ ವನಜಾಕ್ಷಿ. ದೊಡ್ಡಮ್ಮ ಹೇಳಿ. ಫೋಟೋಗಳು ತುಂಬಾ ಚೆನ್ನಾಗಿದೆ, ನಿನಗೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದ್ವಿ. ಪರವಾಗಿಲ್ಲ ದೊಡ್ಡಮ್ಮ, ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ಸರಿನಮ್ಮ, ಬಿಡುವಾದಾಗ ಒಂದ್ಸಲ ಮನೆ ಕಡೆ ಬಂದು ಹೋಗು. ಸರಿ ದೊಡ್ಡಮ್ಮ, ಇಡ್ತೀನಿ. ನಾನು ಫೋಟೋ ತೆಗ್ದಿದ್ದು ಐಶ್ವರ್ಯಗೆ, ನಿಮಗೋಸ್ಕರ ಅಲ್ಲ. ಫೋಟೋಗೆ 100 ರೂಪಾಯಿ ಹೇಳಿದ್ರು ಮಿನಿಮಮ್ 10,000 ಆದರೂ ಸಿಗತ್ತೆ. ಅವ್ರಿಗೇನಾದ್ರೂ ಮಾಡಲೇಬೇಕು. ಅವರು ಹ್ಯಾಪಿಯಾಗಿ ನಗ್ತಾ ಇದ್ರೆ ನನಗೆ ಮೈ ಮೇಲೆ ಕಂಬಳಿ ಹುಳ ಬಿಟ್ಟಷ್ಟು ಹಿಂಸೆ ಆಗ್ತಿದೆ.
ಶ್ಯಾಮ ಇಲ್ಲಿ ಬಾಯ್ಲಿ. ಬಾವಾ, ಮಮ್ಮಿ, ಡ್ಯಾಡಿ, ಇಲ್ಲಿ ನೋಡಿ, ಸದ್ಯಕ್ಕೆ ಇಷ್ಟು ಹೂವು ತಂದಿದ್ದೀನಿ, ಸಾಕಾಗತ್ತಾ? ಇಷ್ಟು ಸಾಕು. ಇನ್ಯಾಕೆ ಲೇಟು, ಶುರು ಮಾಡ್ಬಿಡಿ. ಚಿಕ್ಕಮ್ಮ, ಈ ಹೂವನ್ನೆಲ್ಲ ಯಾಕೆ ಹಿಂಗ್ ರೆಡಿ ಮಾಡ್ತಿದ್ದೀರಾ? ಅಮ್ಮನವ್ರಿಗೋಸ್ಕರ ಮಾಡ್ತಿದ್ದೀನಪ್ಪ. ಅಮ್ಮನವ್ರಿಗೆ ಮಾಡ್ಸದ? ಹಂಗಂದ್ರೇನು? ಅಮ್ಮನವರು ಅಂದ್ರೆ ನಮ್ ಬದುಕನ್ ನಡೆಸ್ತಿರೋ ದೇವತೆ. ಪ್ರತಿ ವರ್ಷನೂ ನಮ್ಮವರೆಲ್ಲರೂ ಸೇರಿ ತುಂಬಾ ವೈಭವದಿಂದ ಈ ಹಬ್ಬನ ಮಾಡ್ತಾರೆ. ಮುಖ್ಯವಾಗಿ ನಮ್ ಮನೇಲಿ ಮಾಡೋ ಹಬ್ಬ ಇದು. ಚಿಕ್ಕಮ್ಮ, ಈ ಅಮ್ಮನವ್ರ ಕತೆನ ನನಗೂ ಹೇಳ್ತೀಯಾ ಪ್ಲೀಸ್? ಚಿಕ್ಕಮ್ಮ ಹೇಳು ಶ್ಯಾಮ. ನಾನು ಅಮ್ಮನವ್ರ ಕಥೆನ ಸ್ವಲ್ಪ ಸ್ವಲ್ಪ ಕೇಳಿದ್ದೀನಿ, ಆದ್ರೆ ಪೂರ್ತಿ ಗೊತ್ತಿಲ್ಲ. ಹೇಳಮ್ಮ ಶ್ಯಾಮ, ಆ ಅಮ್ಮನವ್ರ ಕತೆ ಕೇಳ್ತಾ ಅವ್ರ ವ್ರತನ ಮಾಡೋಣ. ಹೇಳು ಶ್ಯಾಮ, ನನಗೂ ಕೇಳಬೇಕು ಅನ್ನಿಸ್ತಿದೆ. ಸರಿ, ಹೇಳ್ತೀನಿ. ಕೆಲವೊಂದು ಸಂಪ್ರದಾಯದಲ್ಲಿ, ಮುಖ್ಯವಾಗಿ ನಮ್ಮನೇಲಿ ಜೋರಾಗಿ ಮಾಡೋ ಹಬ್ಬ ಯಾವುದು ಅಂದ್ರೆ ನಮ್ ಅಮ್ಮನವ್ರ ಹಬ್ಬ. ಬೇರೆ ಬೇರೆ ಹೂವಲ್ಲಿ ಅಮ್ಮನವ್ರಿಗೆ ಅಲಂಕಾರ ಮಾಡಿ ತುಂಬಾ ಪ್ರಸಾದಗಳೆಲ್ಲ ಮಾಡಿ ದೇವಿಗೆ ನವರಾತ್ರಿ ಮಾಡ್ತಾರೆ. ಈ ನವರಾತ್ರಿಲಿ ಪ್ರತಿದಿನ ಸಂಜೆ ಹೆಣ್ಮಕ್ಳೆಲ್ರೂ ಅವ್ರ ಅಮ್ಮನವ್ರನ್ನ ಒಂದ್ ಕಡೆ ಸೇರಿಸಿ ಉಯ್ಯಾಲೆ ಹಾಡು ಹೇಳ್ತಾರೆ. ಆದ್ರೆ ಈ ಅಮ್ಮನವ್ರು ಯಾರು, ಕತೆ ಏನು ಅಂದ್ರೆ, ಒಂದ್ ಪುರಾಣದ ಕತೆ ಇದ್ರ ಹಿಂದೆ ಇದೆ. ಹಿಂದೆ ಧರ್ಮಾಂಗದ ಅಂತ ರಾಜ ಇದ್ದ. ಅವನ್ ಹೆಂಡತಿ ಸತ್ಯವತಿ. ಅವ್ರಿಗೆ 3 ಗಂಡ್ಮಕ್ಳು. ಒಂದ್ ಯುದ್ಧದಲ್ಲಿ ಶತ್ರುಗಳ ಕೈಯಲ್ಲಿ ಆ 3 ಗಂಡ್ಮಕ್ಳು ಸಾಯ್ತಾರೆ. ಅದ್ರಿಂದ ಆ ರಾಜ ರಾಣಿ ನೋವಲ್ಲಿ ಒದ್ದಾಡ್ತಾರೆ. ಅವ್ರ ಹತ್ರ ಇರೋದ್ನೆಲ್ಲ ಬಡ ಪ್ರಜೆಗಳಿಗೆ ದಾನ ಮಾಡಿ ಕಾಡಿಗೆ ಹೋಗಿ ತಪಸ್ ಮಾಡಕ್ಕೆ ಶುರು ಮಾಡ್ತಾರೆ. ಆಗ ಶ್ರೀ ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿ ಅವ್ರನ್ನ ವರ ಕೇಳಕ್ ಹೇಳ್ತಾರೆ. ಸಂತಾನ ಕಳ್ಕೊಂಡಿರೋ ನಮ್ಗೆ ನೀನೇ ಸಂತಾನ ಆಗಿ ಹುಟ್ಟಬೇಕು ತಾಯಿ ಅಂತ ಅವರು ತಾಯಿನ ಬೇಡ್ಕೋತಾರೆ. 9 ತಿಂಗಳು ಕಳೆಯೋ ಅಷ್ಟ್ರಲ್ಲಿ ಅವ್ರಿಗೆ ಆ ಅಮ್ಮನವರೇ ಮಗಳಾಗ್ ಹುಟ್ಟಿದ್ದು. ಆ ಕಾಡಲ್ಲಿರೋ ಋಷಿ ಮುನಿಗಳು ಎಲ್ರೂ ಬಂದು ಆ ಮಗುನ ಉಯ್ಯಾಲೆಲಿಟ್ರು. ಆಗ ಎಲ್ರಿಗೂ ಖುಷಿ ಆಯ್ತು. ಅವ್ರಿಗೆ ಆಯುಷ್ಮಾನ್ ಭವ ಅಂತ ಹರ್ಸಿದ್ರು. ಅಮ್ಮನವ್ರು ಹುಟ್ಟಿದ ಹಾಗೆ ಅವ್ರಿಗೆ ಸಕಲ ಸೌಭಾಗ್ಯ ಸಿಕ್ತು. ಆ ಅಮ್ಮ ಬೆಳೆದು ದೊಡ್ಡೋಳಾದ್ಲು. ಚಿತ್ರಾಂಗದ ಅನ್ನೋ ರಾಜನ್ ರೂಪದಲ್ಲಿ ಶ್ರೀ ಮಹಾವಿಷ್ಣು ಬಂದು ಅವಳನ್ನ ಮದ್ವೆ ಆದ. ಆ ರಾಜ್ಯದಲ್ಲಿ ಸಕಲ ಸಿರಿ ಸಂಪತ್ತು ಸೌಭಾಗ್ಯ ತುಂಬಿರ್ತಿತ್ತು. ಅಮ್ಮನವ್ರು ಹುಟ್ಟಿರೋ ಕಾಡಿನ ತುಂಬಾ ಹೂಗಳೇ ತುಂಬಿಕೊಂಡಿತ್ತು. ಋಷಿ ಪತ್ನಿಯರು ಮುನಿ ಕನ್ಯರು ಆ ಹೂವನ್ನ ತಗೊಂಡ್ ಬಂದು ಗೋಪುರ ಮಾಡಿ
ಅಮ್ಮನವ್ರು ಹುಟ್ಟಿರೋ ದಿನ ಅಂತ ಪೂಜೆ ಮಾಡಿಸಿ ಆ ಪ್ರಸಾದನ ಕೊಟ್ಟು ನವರಾತ್ರಿಲಿ ಪೂಜೆ ಮಾಡಿ ಹಬ್ಬ ಮಾಡ್ತಿದ್ರು. ಇದೇ ಅಮ್ಮನವ್ರಿಗೆ ಮಾಡೋ ಹಬ್ಬ. ಹೂವಿನ ಹಾಗೆ ಸುಕುಮಾರಿ ಆಗಿರೋ ನಾವ್ ಹೆಣ್ಮಕ್ಳು ಮಾಡೋ ಹಬ್ಬ.